ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ವಾರ ಅಂತಂದರೆ, ದಾಂಪತ್ಯದಲ್ಲಿ ವಾರದ ಆದಿಯಲ್ಲೇ ಮನಸ್ತಾಪಗಳು, ವ್ಯಾಪಾರದಲ್ಲಿ ವ್ಯೂಹಗಳು, ತೊಂದರೆಗಳು ಉಂಟಾಗ್ತಕ್ಕಂಥದ್ದು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಕಿರಿಕಿರಿ ಕಾಣ್ತಕ್ಕಂತಹ ಸಾಧ್ಯತೆ ಇದೆ. ಈ ವಾರದ ಆದಿಯಲ್ಲಿ ನಿಮಗೆ ಅಲ್ಲಿ ಮಾಂದಿ ಸಂಚಾರ ಸಪ್ತಮದಲ್ಲಿರೋದ್ರಿಂದಾಗಿ ಜಲ ಸಂಬಂಧಿ ತೊಂದರೆಗಳು ಉಂಟಾಗಬಹುದು. ಮನೆಯಲ್ಲೇ ಜಾರು ಬಿದ್ದುಬಿಡೋ ಸಾಧ್ಯತೆ ಇರ್ತದೆ. ನೀರು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ವ್ಯಾಪಾರದಲ್ಲಷ್ಟೇ ತುಂಬ ಹುಷಾರಾಗಿರಿ, ತುಂಬ ನಾಜೂಕಾಗಿ. ಹೆಚ್ಚು ವ್ಯಾಪಾರ ಮಾಡಬೇಕು ಅನ್ನೋ ಆತುರದಿಂದಾಗಿ ಸುಳಿಸಿ ಹಾಕ್ಕೊಂಡ್ಬಿಡ್ತೀವಿ. ಇದ್ರ ಕಡೆ ಗಮನ ಇರಲಿ ವ್ಯಾಪಾರಿಗಳಿಗೆ. ಮನೆ ಕುಟುಂಬದಲ್ಲೂ ಅಷ್ಟೇ ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಅದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಹೀಗಾಗಿ ಅದಕ್ಕೆ ಆ ದಾರಿಯನ್ನು ತುಳಿಬಾರ್ದು. ಆ ರೀತಿಯಲ್ಲಿ ಮನಸ್ಸು ಬುದ್ಧಿಗೆ ಹೇಳ್ಕೊಡ್ಬೇಕಾಗತ್ತೆ. ಈ ಥರದ ಎಚ್ಚರಿಕೆ ತೊಗೋಬೇಕಾಗುತ್ತೆ ನಾವು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ನೋಡಿ, ಕುಟುಂಬದಲ್ಲಿ ಹಿರಿಯರ ಜೊತೆಗೆ ಸ್ವಲ್ಪ ಕಲಹಗಳು ಉಂಟಾಗ್ತಕ್ಕಂಥದ್ದು. ವಿದ್ಯೆ, ಹಣ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಬಹಳ ನಾಜೂಕಿನ ಹೆಜ್ಜೆಗಳನ್ನು ನೀಡಬೇಕಾಗುತ್ತೆ. ಅದನ್ನು ಸೂಚಿಸ್ತಾ ಇದೆ ಈ ಒಂದು ವಾರ ಅಂತಕ್ಕಂಥದ್ದು. ಆಲಸ್ಯ ಬಂದುಬಿಡುತ್ತೆ. ಆಹಾರದಲ್ಲೂ ತೊಡಕುಗಳು ಉಂಟಾಗುವ ಸಾಧ್ಯತೆ. ಹೀಗಾಗಿ ಹಬ್ಬದ ವಾತಾವರಣ, ಹಬ್ಬದ ಹಿಂದೆ ಮುಂದೆ ಸ್ವಲ್ಪ ಹುಷಾರಾಗಿರ್ಬೇಕು. ನಾವು ಅತಿಯಾದ ಆಹಾರ ಸೇವನೆ, ಅತಿಯಾದ ಯಾವುದನ್ನು ಅತಿ ಮಾಡ್ಕೋಬಾರ್ದು. ಸ್ವಲ್ಪ ತಾಳ್ಮೆ ಬೇಕು. ಎಲ್ಲದಕ್ಕೂ ಚೌಕಟ್ಟು ಬೇಕಾಗುತ್ತೆ ಮಕರ ರಾಶಿಯವರಿಗೆ. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ, ಶಿವ ಸನ್ನಿಧಾನದಲ್ಲಿ ನಿಮಗೆ ಸಾಡೆ ಸಾಚಿನ ಭಯ ಇತ್ಯಾದಿ ಏನು ಬೇಡ, ಅದು ಬಿಟ್ಟು ಹೋಗುತ್ತೆ. ಒಳ್ಳೆಯದು. ಈ ಶನಿವಾರದಿಂದ ನಿಮಗೊಂದು ಧೈರ್ಯ ಸಾಹಸಗಳ ಒಂದು ಫಲ ಇದೆ. ಶಿವ ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿ ಇನ್ನೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಯುಗಾದಿ ಕಳೆದ ನಂತರ ಚೆನ್ನಾಗಿದೆ.